ಈಗ ದಿ ಮೋಸ್ಟ್ ಟಫೆಸ್ಟ್ ಜಾಬ್ ಅಂದರೆ ಎಲಿಮಿನೇಷನ್. ಇಪ್ಪತ್ತೆರಡು ಜನ ಇದ್ದೀರಿ, ಇವತ್ತಿಗೆ 21 ಜನ ಆಗ್ತೀರಿ. ನಾಳಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಹಾಡೋದಕ್ಕೆ 21 ಜನ ಇರ್ತಾರೆ. ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಗಾನ ಸಿಂಚನ ವೇದಿಕೆಗೆ ಇವತ್ತಿಗೆ ವಿರಾಮ ಕೊಡ್ತಾರೆ ಅಂತ ನೋಡೋಣ. ಮೋನಿಕಾ, ಐ ಆಮ್ ವೆರಿ ಸಾರಿ. ಬನ್ನಿ, ಪ್ಲೀಸ್ ಬನ್ನಿ. ಮೋನಿಕಾ, ಐ ಆಮ್ ವೆರಿ ಸಾರಿ, ಬಟ್ ನೀವು ಇಲ್ಲಿಂದ ನಮ್ಮ ಜೊತೆ ಈ ಜರ್ನಿಯನ್ನು ಕಂಟಿನ್ಯೂ ಮಾಡೋದಿಲ್ಲ. ಬಟ್ ನಿಮ್ಮ ಸಂಗೀತ ಜರ್ನಿಗೆ ಇನ್ ಫ್ಯೂಚರ್ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಗಾನ ಸಿಂಚನ ವೇದಿಕೆಗೆ ಏನಾದರೂ ಹೇಳೋದಿದೆಯಾ, ಏನಾದರೂ ಕನ್ವೆ ಮಾಡೋದಿದೆಯಾ? ಯು ಕ್ಯಾನ್ ಗೋ ಅಹೆಡ್. ನಾನು ಇಲ್ಲಿ ಬಂದು ತುಂಬ ತುಂಬ ಕಲ್ತಿದ್ದೀನಿ. ಎಷ್ಟು ಒಳ್ಳೆ ಜನರನ್ನು ಮೀಟ್ ಮಾಡಿದ್ದೀನಿ. ಆ್ಯಂಡ್ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ಕಾಂಪಿಟೇಷನ್ ಸೆಲೆಕ್ಟ್ ಆಗ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ತನಕ ಬಂದಿರೋದು ಖುಷಿ ಇದೆ. ಆ್ಯಂಡ್ ನಾನು ಸಂಗೀತ ಪ್ರಾಕ್ಟೀಸ್ ಇನ್ನೂ ಚೆನ್ನಾಗಿ ಮಾಡಿ ಐ ಗೋಣ ಕಮ್ ಬ್ಯಾಕ್. ಇಲ್ಲೇ ಬಂದು ಮತ್ತೆ ಇನ್ನೂ ಸೂಪರ್ ಇವ್ರು ಎಲ್ಲರ ತರಹ ನಿಜವಾಗ್ಲೂ ಪ್ರಯತ್ನ ಪಡ್ತೀನಿ. ಅದು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಸೊ ನೀವು ನಿಮ್ಮನ್ನು ಫೈನಲ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಬನ್ನಿ. ಓಕೆ, ಬಿ ಪಾರ್ಟ್ ಆಫ್ ಬಿ ಇನ್ ಟು ಫೈನಲ್ಸ್ ಎಸ್ ವೆಲ್. ಬಿ ದೇರ್ ವಿತ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್. ಎಸ್ ಅರ್ಚನಾ ಮ್ಯಾಮ್. ಮೋನಿಕಾ, ತುಂಬ ಸಂಸ್ಕಾರವಂತ ಹೆಣ್ಣು ಮಗಳು ನೀವು. ನಿಮ್ಮ ಕನ್ನಡ ಪ್ರೇಮಕ್ಕೆ, ನಿಮ್ಮ ಕಲಿಕೆಯ ಹಸಿವಿಗೆ ನಾನು ನಿಜವಾಗ್ಲೂ ಸೋತಿದ್ದೀನಿ. ನಿಮಗೆ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಗೆಲುವು ಸಿಗಲಿ, ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ. ನೀವು ಮತ್ತೆ ಈ ವೇದಿಕೆ ಮೇಲೆ ಬಂದು ನೀವು ಹೇಳಿದ ಹಾಗೆ ಚೆನ್ನಾಗಿ ಕಲಿತು ಗೆದ್ದು ಹೋಗಬೇಕು, ಆಯಿತಾ? ದೇವರು ಒಳ್ಳೇದು ಮಾಡಲಿ. ವಿ ಆರ್ ಗೋಯಿಂಗ್ ಟು ಮಿಸ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮುನಿರಾಜು ಸರ್, ನಿಜವಾಗ್ಲೂ ನೀವು ಈ ವೇದಿಕೆಗೆ ಬರಲಿಲ್ಲ ಅಂದಿದ್ರೆ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಒಂದು ವಿಷಯದಲ್ಲಿ. ಏನು ಗೊತ್ತಾ, ಒಂದು ಒಳ್ಳೆ ಸಂದೇಶನ ಕೊಡೋಕ್ಕಾಗ್ತಿರಲಿಲ್ಲ. ಈ ನಾಡಿಗೆ ಗಾನಸಿಂಚನ ಕಾರ್ಯಕ್ರಮದ ಮೂಲಕ ದೂರದರ್ಶನ ವಾಹಿನಿಯ ವೀಕ್ಷಕರಿಗೆ ಮತ್ತು ಈ ನಾಡಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟ ಹಾಗಾಯಿತು ನಿಮ್ಮಿಂದ, ಅಲ್ವಾ? ನನಗಂತೂ ಹೆಮ್ಮೆ ಇದೆ. ಸೋಲು ಗೆಲುವು ಇದ್ದಿದ್ದೆ ಬಿಟ್ಬಿಡಿ, ಅದ್ರ ಬಗ್ಗೆ ನಿಮ್ಮ ಆ ಒಂದು ಕಾನ್ಫಿಡೆಂಟ್ ಲೆವೆಲ್ ಇದೆಯಲ್ಲ, ಅದು ನಿಜವಾಗ್ಲೂ ನಿಮ್ಮನ್ನು ಎಲ್ಲೋ ಕರ್ಕೊಂಡೋಗುತ್ತೆ. ನಾವು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ. ಸ್ವಲ್ಪ ಭಾರವಾದ ಮನಸ್ಸಿನಿಂದನೇ ನಾವಿವತ್ತು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ, ಅನ್ಯಥಾ ಭಾವಿಸೋಂಗಿಲ್ಲ. ಇದು ಸ್ಪರ್ಧೆ ಅಲ್ವಾ? ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಣುಗಲ್ ಸರ್, ನೀವು ಪ್ರಾಕ್ಟೀಸ್ ಮಾಡೋದನ್ನು ದಯಮಾಡಿ ನಿಲ್ಲಿಸಬೇಡಿ. ನೀವೆಲ್ಲ ಹತ್ರ ಬರ್ತಾ ಇದ್ದೀರಾ. ಯಾವುದೋ ಒಂದು ಸಣ್ಣ ಎಳೆಯಲ್ಲಿ ನೀವು ಇವತ್ತು ನಮ್ಮಿಂದ ನಿರ್ಗಮಿಸ್ತಾ ಇದ್ದೀರಿ, ಬಿಟ್ಟರೆ ತುಂಬ ಹತ್ರ ಇದ್ದೀರಿ ನೀವು. ಜಸ್ಟ್ ಪ್ರಾಕ್ಟೀಸ್ ಮಾಡಿ. ನೀವು ಏನು ಆಡ್ತೀರಿ ಅದನ್ನು ಮತ್ತೆ ಇವಾಗ ಹೇಗೆ ಇವತ್ತು ಇಷ್ಟು ಜನದ ಮಧ್ಯೆ ನೀವು ಸೇರಿಕೊಂಡು ಎಲ್ಲ ಎಷ್ಟೊಂದು ಹಾಡುಗಳು, ಹೊಸ ಹಾಡುಗಳನ್ನ ನೀವು ತಿಳ್ಕೊಂಡ್ರೆ, ಅದೇ ರೀತಿ ನೀವೊಂದು ಮಾಸ್ಟರ್ ಪೀಸ್ಗಳಂತ ಒಂದು 10 ಹಾಡು ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಒಳ್ಳೆ ಗಾಯಕಿ ಆಗ್ತಿರ್ರಿ ಮುಂದೆ. ಅದ್ರ ಬಗ್ಗೆ ಏನೂ ಅನುಮಾನ ಇಲ್ಲ. ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಮತ್ತೆ ನಿಮಗೆ ಇದೇ ವಾಹಿನಿಯಲ್ಲಿ ನಿಮಗೆ ಅವಕಾಶ ಖಂಡಿತ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಮೋನಿಕಾ, ಓ ಮೈ ಡಾರ್ಲಿಂಗ್, ಇದನ್ನು ಹೇಳೋದನ್ನ ನಾನು ಖಂಡಿತವಾಗ್ಲೂ ಈ ವೇದಿಕೆಯಲ್ಲಿ ಮಿಸ್ ಮಾಡ್ತೀನಿ. ದಿಸ್ ಇಸ್ ನಾಟ್ ದಿ ಸ್ಟಾಪ್, ದಿಸ್ ಇಸ್ ದಿ ಸ್ಟಾರ್ಟ್. ನಿಮಗೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇನ್ನೊಮ್ಮೆ ಈ ಚಂದನ ವಾಹಿನಿಗೆ ಬನ್ನಿ. ಓಕೆ, ನಮ್ಮ ವೇದಿಕೆ ನಿಮ್ಮನ್ನು ಎರಡೂ ಕೈಗಳಿಂದ ಬರ್ಮಾಡ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಓಕೆ, ಇದು ಸ್ವಲ್ಪ ಕಷ್ಟದ ಸೆಗ್ಮೆಂಟೇ ನಮಗೆ ಪ್ರತಿ ಸಾರಿ. ಇವತ್ತು ಇವ್ರು ಹೋಗ್ತಾರೆ, ನಾಳೆ ಯಾರು ಸ್ವಲ್ಪ ಅದಕ್ಕಿಂತ ಕಡಿಮೆ ಹಾಡ್ತಾರೋ ಅಥವಾ ಯಾರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಲ್ವೋ ನೀವು ಹೋಗ್ತೀರಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ.